ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬರೀ 2 ಸಾಮಗ್ರಿ ಇದ್ರೆ ಸಾಕು, ಚಳಿಗಾಲದ ಲಡ್ಡು ರೆಡಿ. ಪಾಕ ಮಾಡೋದು ಬೇಡ, ಮಿಕ್ಸರ್ ಬೇಡ, ಗ್ರೈಂಡರ್ ಬೇಡ, ಕುಟ್ಟೋದು ಬೇಡ, ಬೀಸೋದು ಬೇಡ. ಪಾಕ ನೀರಾಯ್ತು, ಗಟ್ಟಿಗಾಯ್ತು, ಇಳುವಾಯ್ತು, ನಮಗೆ ಲಡ್ಡು ಮಾಡಕ್ಕೆ ಬಂದಿಲ್ಲ ಅನ್ನೋ ಟೆನ್ಷನ್ನೇ ಬೇಡ ಬಂಧುಗಳೇ. ತುಂಬ ಸುಲಭವಾಗಿ ಸರಳವಾದ ವಿಧಾನದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಸವಿಸ್ತಾರವಾದ ಮಾಹಿತಿಯೊಂದಿಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸದಾಗಿ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ತಪ್ಪದೆ ಮೊದಲಿನಿಂದ ಎಂಡ್ವರೆಗೆ ನೋಡಿ ಚೆನ್ನಾಗಿ ಪ್ರಿಪೇರ್ ಆಗಿ ಚಾನಲನ್ನು ಓಪನ್ ಮಾಡಿ ಬಂಧುಗಳೇ. ಅಂದರೆ ನಿಮಗೇನಾಗುತ್ತೆ, ಚಾನಲ್ ಕೈ ಹಿಡುತ್ತೆ. ಅರ್ಧಂಬರ್ಧ ಕಲಿತು ಚಾನಲನ್ನು ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಪರ್ಫೆಕ್ಟಾಗಿ ನೀವು ಕಲೀರಿ. ಫಸ್ಟು ಕಲಿತು ನಂತರ ಚಾನಲನ್ನು ಓಪನ್ ಮಾಡಿ. ನೀವು ಟೆನ್ಷನ್ನು ಇರಲ್ಲ, ನಮಗೆ ಮೊನಿಟೈಸೇಷನ್ ಆಗ್ತಿಲ್ಲ ಅನ್ನೋ ಸಮಸ್ಯೆ ಕೂಡ ಇರಲ್ಲ ನಿಮಗೆ. ಬನ್ನಿ ಹಾಗಾದರೆ ಆ 2 ಸಾಮಾನು ಯಾವುದು, ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತಡ ಮಾಡದೆ ರೆಸಿಪಿ ಶುರು ಮಾಡೋಣ ಬನ್ನಿ. ಆ 2 ಸಾಮಗ್ರಿ, ಮೊದಲನೇದು ಎಳ್ಳು, ಎರಡನೇದು ಬೆಲ್ಲ. ಇದು 2 ಸಾಮಗ್ರಿ ಸಾಕು ನಮಗೆ ಪರ್ಫೆಕ್ಟ್ ಆಗಿರುವಂಥ ಚಳಿಗಾದ ಲಡ್ಡು ರೆಡಿ ಆಗುತ್ತೆ. ಈ ಎಳ್ಳನ್ನು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಳ್ರಿ. ನೀವು ಮಾಲ್ನಲ್ಲಿ ತರೋದಾದರೆ ಎಳ್ಳು ಕ್ಲೀನ್ ಆಗಿರುತ್ತೆ. ನೀವೇನಾದರೂ ಮಾರ್ಕೆಟ್ನಲ್ಲಿ ತಂದಿದ್ರೆ ಇಲ್ಲ ಹಳ್ಳಿಯವ್ರ ಹತ್ರ ತಗೊಂಡಿದ್ರೆ ಏನಾಗುತ್ತೆ, ಅದರಲ್ಲಿ ಹಳ್ಳಿ ಇರುತ್ತೆ. ಕಂಪಲ್ಸರಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಬೇಕು. ಈ ಎಳ್ಳಿನಲ್ಲಿ ಸ್ವಲ್ಪ ಜಾಸ್ತಿ ಹಳ್ಳಿರೋದು ಜಾಸ್ತಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ನಾವು ಕ್ಲೀನ್ ಮಾಡಿಲ್ಲ ಅಂದರೆ ನಾವು ಮಾಡಿರುವಂಥ ಲಡ್ಡು ಎಲ್ಲ ಖರಾಬ್ ಆಗುತ್ತೆ. ಇದು ಒಂದು ಪಾತ್ರೆಯಲ್ಲಿ 1 ಕಪ್ಪಿನ ಮೇಲೆ 1 ಹಿಡಿಯಷ್ಟು ಎಳ್ಳನ್ನು ಹಾಕ್ಕೊಂಡು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಇದನ್ನು ನೋಡ್ರಿ ನಾವು ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚಟಪಟ ಚಟಪಟ ಅನ್ನಬೇಕು. ಎಳ್ಳು ಅಂದರೆ ನಮಗೆ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ನೀವು ಚೆನ್ನಾಗಿ ಇದನ್ನ ಕೈ ಬಿಡದೆ ಹಾಕಿದ ತಕ್ಷಣನೇ ನಾವು ಹಿಂಗೆ ಕೈ ಆಡಿಸ್ತಾನೆ ಇರಬೇಕು. ಕೈ ಬಿಡಬಾರ್ದು. ಕೈ ಬಿಟ್ಟರೆ ಸೀದೋಗುತ್ತೆ. ಎಳ್ಳಾಗಲಿಕ್ಕೆ ಟೈಮ್ ತಗೊಳ್ಳಲ್ಲ, ಅತಿ ಬೇಗನೆ ಆಗುತ್ತೆ ನನಗೆ. ನೀವು ನೋಡ್ತಾ ಇದ್ದೀರಲ್ವಾ, ಆಗ್ತಾನೆ ನಾವು ಮಾತಾಡ್ತಾನೆ ನಮ್ಮ ಎಳ್ಳೆಲ್ಲ ಚಟಾಪಟ ಅಂತ ಇದೆ. ನಾ ಎಲ್ಲೂ ಸ್ಕಿಪ್ ಮಾಡಿಲ್ಲ, ವಿಡಿಯೋನ ಪಾಸ್ ಮಾಡಿಲ್ಲ ಬಂದರೆ ಡೈರೆಕ್ಟಾಗಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅದ್ರ ಫುಲ್ ವಿಡಿಯೋನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಯಾರಾದರೂ ಚಾನಲ್ ಓಪನ್ ಮಾಡೋರಿದ್ರೆ ಅವ್ರಿಗೆ ತುಂಬ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಪೂರ್ತಿ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿ ಪಾಸ್ ಮಾಡಿ ನಾನು ತೋರಿಸ್ತಾ ಇಲ್ಲ. ಇವಾಗ ನೋಡ್ರಿ ಚೆನ್ನಾಗಿ ನೀಟಾಗಿ ನಮ್ಮದು ಚಟಾಪಟ ಅಂತೂ ಫ್ರೈ ಆಗ್ತಾ ಇದೆ. ದಪ್ಪಾಗಿ ಉಬ್ಬಿದೆ ನೋಡ್ರಿ, ಕಾಣ್ತಾ ಇದೆ ಅಲ್ವಾ ನಿಮಗೆ. ಈ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ರಿ. ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗೆ ಮಾಡ್ಕೊಳ್ಳೋಕೆ ಇಮಿಡಿಯೇಟ್ ಆಗಿ ಒಂದು ಪಾತ್ರೆಗೆ ಹಾಕೊಡ್ರಿ. ಇಲ್ಲಾಂದ್ರೆ ಅದೇ ಪಾತ್ರೆ ಜಳ ಇರುತ್ತಲ್ವ, ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ಇನ್ನೊಂದು ಪಾತ್ರೆನ ತಗೋತಾ ಇದ್ದೀನಿ ನಾನು, ಸ್ವಲ್ಪ ದಪ್ಪ ತಳದ ಪಾತ್ರೆನ ತಗೊಳ್ರಿ. ಈಗ ನಾವು ಎಷ್ಟು ಎಳ್ಳನ್ನು ತಗೊಂಡಿದ್ದೀವಿ ಅಷ್ಟು ಸಮ ಪ್ರಮಾಣದ ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕೊಳ್ರಿ. ಈಗ ನಾನು ಎಳ್ಳ 1 ಕಪ್ಪಿನ ಮೇಲೆ 1 ಹಿಡಿ ತಗೊಂಡಿನ್ರೆ ಅಷ್ಟೇ ಪ್ರಮಾಣ ನಾನು ಬೆಲ್ಲ ಹಾಕೊಂಡು ನೋಡ್ರಿ. ಇಲ್ಲಿ ಈಗ ಗ್ಯಾಸ್ ಹಚ್ಕೊಂತೀನ್ರಿ. ಈಗ ನಾ ಎಷ್ಟು ಬೆಲ್ಲ ತಗೊಂಡಿನ್ರಿ ಅದಕ್ಕೆ ಅರ್ಧ ಕಪ್ಪಿನಕ್ಕಿಂತ ಸ್ವಲ್ಪ ಕಮ್ಮಿ, ಇಲ್ಲ ಅರ್ಧ ಕಪ್ ಕೂಡ ನೀವು ಹಾಕೋಬಹುದು. ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕೊಂಡು ಫ್ಲೇಮ್ ಲೋನಲ್ಲೇ ಇದು ಬೆಲ್ಲ ಜಸ್ಟ್ ಕರಗಬೇಕು, ಪಾಕ ಬರಬಾರ್ದು ಬಂಧುಗಳೇ. ನೀವು ಬೆಲ್ಲನ ಎಷ್ಟು ನೈಸಾಗಿ ಕುಟ್ಕೊಂತೀವಿ ಅಷ್ಟು ಅವಾಗ ಚೆನ್ನಾಗಿ ನಮಗೆ ಕರಗುತ್ತೆ. ಇಲ್ಲ ಅಂದರೆ ಟೈಮ್ ಭಾಳ ಆಯ್ತಂದ್ರೆ ಪಾಕ ಬಂದುಬಿಡುತ್ತೆ ಬಂಧುಗಳೇ, ಹುಷಾರು. ಅದಕ್ಕೋಸ್ಕರನೇ ಬೆಲ್ಲ ಪಾಕ ಬರಬಾರ್ದು ನಮಗೆ. ಜಸ್ಟ್ ಕರಗಿದ ತಕ್ಷಣ ಇದನ್ನ ಬೆಲ್ಲನ ನಾವು ಸೋಸ್ಕೋಬೇಕು. ಇಲ್ಲಿ ನೋಡ್ರಿ, ಇವಾಗೆಲ್ಲ ಬೆಲ್ಲ ನಮ್ಗೆ ಕಂಪ್ಲೀಟ್ ಆಗಿ ಕರೀತಿ. ಇದನ್ನಿವಾಗ ಸೋಸ್ಕೊಂಡ್ಬಿಡೋಣ. ಸೋಸ್ಬೇಕಾದ್ರೆ ಒಂದು ಕಂಡೀಷನ್, ಸಾಣಿಗೆನ ಕಂಪಲ್ಸರಿ ತೊಳೆದೇ ನೀವು ಸೋಸ್ಕೋಬೇಕು. ತೊಳೆಯೋದನ್ನ ತೋರಿಸೋಬೇಕಂದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅನ್ಕೊಂಡು ನಾನು ತೊಳೆಯೋದನ್ನ ತೋರಿಸ್ತಾ ಇಲ್ಲ ನಿಮಗೆ. ಡೈರೆಕ್ಟ್ ಆಗಿ ನಾನು ತೊಳ್ಕೊಂಡ್ ಬಂದಿರೋದನ್ನ ತೋರಿಸ್ತಾ ಇದ್ದೀನಿ. ನಮ್ಮ ಸಾಣಿಗೆ ಹಸಿ ಇರಬೇಕು. ಇದ್ರಲ್ಲಿ ನೋಡ್ರಿ ಬೆಲ್ಲ ಕಂಪ್ಲೀಟ್ ಆಗಿ ಕರಗಿದೆ ನಮ್ದು. ಅದನ್ನ ಇಲ್ಲೇ ಸೋಸ್ಕೋತಾ ಇದ್ದೀನಿ. ನಾ ಯಾವ ಪಾತ್ರೆಯಲ್ಲಿ ಹುರ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ನಾನು ಸೋಸ್ಕೋತಾ ಇದ್ದೀನಿ. ನೀವು ಬೇರೆ ಪಾತ್ರೆ ಆದ್ರೂ ಇಟ್ಕೋಬಹುದು. ಈಗ ನೋಡ್ರಿ, ನಂದ್ರಲ್ಲಿ ಏನೂ ಕಸ ಇಲ್ಲ, ಆದರೂ ಕೂಡ ಕಸ ಕಡ್ಡಿ ಏನಾದರೂ ಇದ್ರೆ ಕ್ಲೀನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸೋಸ್ಬೇಕು. ಅದರಲ್ಲಿ ಬೆಲ್ಲದ ಚೂರು ಇದೆ, ಅದಕ್ಕೋಸ್ಕರ ಹಂಗೆ ಕಾಣ್ತಾ ಇದೆ. ನನ್ನ ಬೆಲ್ಲದಲ್ಲಿ ಕಡ್ಡಿ ಕಸ ಏನೂ ಇಲ್ಲ, ಇದ್ರೂ ಕೂಡ ಅಕಸ್ಮಾತ್ ಆಗಿ ಕ್ಲೀನ್ ಆಗುತ್ತೆ, ಅದಕ್ಕೋಸ್ಕರ ಇನ್ನೇನಿಲ್ಲ. ಈಗ ಫ್ಲೇಮನ್ನು ನೀವು ಹೈ ಮಾಡ್ಕೊಳ್ರಿ. ಹೈ ಮಾಡಿಕೊಂಡು ನೀಟಾಗಿ ನೋಡ್ರಿ, ಒಂದು ಸ್ವಲ್ಪ ಹೈ ಟು ಮೀಡಿಯಂ ಫ್ಲೇಮ್ ಮೇಲೆ ನಾನು ಇವಾಗ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೈ ಆಡಿಸ್ತಾನೆ ಇರ್ಬೇಕು ನಾವು. ಕೈ ಆಡಿಸ್ಬಿಟ್ಟು ಈಗ ನೋಡ್ರಿ
ಚೆನ್ನಾಗಿ ನಾವು ಫ್ಲೇಮ್ ಹೈನಲ್ಲೇ ಕುದಿಸ್ಕೊಳ್ಳೋಣ. 2 ಮಿನಿಟ್ ಕುದಿಸ್ಕೊಳ್ಳೋಣ. ಬಂದಿಲ್ಲ 5 ನಿಮಿಷದಲ್ಲಿ ಪರ್ಫೆಕ್ಟ್ ಆಗಿರುವಂಥ ಲಡ್ಡುವನ್ನು ರೆಡಿ ಮಾಡ್ಕೋತೀರಿ. 2 ನಿಮಿಷ ನೋಡ್ರಿ. ಇದನ್ನ ಹೈ ಫ್ಲೇಮ್ಲೆ ಚೆನ್ನಾಗಿ ನಾವು ಈಗ ನೋಡ್ರಿ ನೊರೆ ಎಲ್ಲ ಬರ್ತಾ ಇದೆ. ಇದು ಹೀಗೆ ಕುದಿಸ್ಬೇಕು. ಫ್ಲೇಮ್ ಲೋ ಬೇಡ, ಹೈನಲ್ಲೇ. 1 ನಿಮಿಷ ನಾವು ಹುರಿಲಿಕ್ಕೆ, 1 ನಿಮಿಷ ನಮಗೆ ಬೆಲ್ಲ ಕರಗಲಿಕ್ಕೆ, 2 ನಿಮಿಷ ನೋಡ್ರಿ ನಮಗಿದು ಬೆಲ್ಲ ಕುದಿಸ್ಲಿಕ್ಕೆ. ಆ ನಂತರ ನಾವು 1 ನಿಮಿಷ ನಾವು ಕೊನೆಯದಾಗಿ ಯಾವುದ್ರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ 1 ನಿಮಿಷ ಅನ್ನೋದನ್ನ ಪೂರ್ತಿ ವಿಡಿಯೋ ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಬರೀ 5 ನಿಮಿಷದಲ್ಲಿ ಪರ್ಫೆಕ್ಟ್ ಆಗಿರುವಂಥ ಲಡ್ಡು ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ ಬಂಧುಗಳೇ. ಅಂದ್ರೆ ವಿಡಿಯೋ ಲೆಂತ್ ಆಗಿದೆ. ಯಾಕಂತಂದ್ರೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ. ನೀವು ಮಾಡಬೇಕಾದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ನೋಡಿ ಮಾಡಬೇಕಾದ್ರೆ ನೀವು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಈಗ ನೋಡ್ರಿ 2 ನಿಮಿಷದಲ್ಲೇ ನಮ್ಗೆ ಏನಾಗುತ್ತೆ, ಅದು ನೊರೆ ಬರೋದೆಲ್ಲ ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಾ ಬರ್ತಾ ಇದೆ ನೋಡ್ರಿ. 2 ನಿಮಿಷ ನಾವು ಹೈ ಫ್ಲೇಮ್ ಮೇಲೆ ಕುದಿಸ್ಕೊಂಡ್ ನಂತರ ಏನ್ ಮಾಡ್ರಿ, ಇದನ್ನ ನೊರೆ ಬರ್ತಾ ಇದೆ ಅಲ್ವಾ, ಇವಾಗ ಗ್ಯಾಸ್ ಫ್ಲೇಮ್ ಅನ್ನ ಲೋ ಮಾಡ್ಬಿಡ್ರಿ, ಕಂಪ್ಲೀಟ್ ಆಗಿ ಲೋ. ಇವಾಗ ಹುರಿದಿರುವಂತ ಎಳ್ಳನ್ನೆಲ್ಲ ಅದ್ರಲ್ಲಿ ಹಾಕಿ ಕೈ ಬಿಡದನ್ನ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಡ್ರಿ. ಇವಾಗ ಫ್ಲೇಮ್ ಅನ್ನ ಹೈ ಇಟ್ಕೊಳಕ್ ಹೋಗ್ಬೇಡ್ರಿ. ಈಗ ಇದನ್ನ ನೀಟಾಗಿ ನಾವು ಇದು ಆಗ್ಲಿಕ್ಕೆ 1 ನಿಮಿಷ ಟೈಮ್ ತಗೊಳುತ್ತೆ ಬಂಧುಗಳೇ. 1 ನಿಮಿಷ ನಾವು ಹುರಿಲಿಕ್ಕೆ, 1 ನಿಮಿಷ ಬೆಲ್ಲ ಕರಗಲಿಕ್ಕೆ, 2 ನಿಮಿಷ ನಮಗೆ ಆ ಬೆಲ್ಲದ ನೀರನ್ನ ಕುದಿಸ್ಲಿಕ್ಕೆ, 1 ನಿಮಿಷ ಮತ್ತೆ ಎಳ್ಳು ಹಾಕಿದ್ಮೇಲೆ ಚೆನ್ನಾಗಿ ನಾವು ಕುದಿಸ್ಕೊಲಿಕ್ಕೆ. ಇದು ನೋಡ್ರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಅದೇನಾಗಬೇಕು, ಗಟ್ಟಿಗೆ ಆಗಬೇಕು ಬಂಧುಗಳೇ. ಸ್ವಲ್ಪ ಎಷ್ಟು ಅಂತಂದ್ರೆ ನಾನು ತೋರಿಸ್ತೀನಿ ನಿಮಗೆ. ನಿಮಗೆ ಬೇಕು ಅಂದ್ರೆ ನಿಮ್ದು ಏನಾದರೂ ಗ್ಯಾಸ್ ಫ್ಲೇಮು ಲೋ ಇತ್ತು ಅಂದ್ರೆ ಹೈ ಇಟ್ಕೊಡ್ರಿ, ಏನು ತೊಂದರೆ ಇಲ್ಲ. ಕೆಲವರು ಗ್ಯಾಸ್ ಫ್ಲೇಮ್ ಅಂತ ಮೀಡಿಯಮ್ ಆಗಿ ಉರಿತಾ ಇರುತ್ತೆ, ಸ್ಲೋ ಇಟ್ಟರೆ ತುಂಬಾ ಉರಿಲೋ ಬೇಡ ಅನ್ನಷ್ಟು ಉರಿತಾ ಇರುತ್ತೆ. ಅಂಥವ್ರೆಲ್ಲ ಏನು ಮಾಡಬೇಕು, ಹೈ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಈಗ ಕೆಲವರು ಗ್ಯಾಸ್ ಫ್ಲೇಮ್ ತುಂಬಾನೇ ಉರಿತಾ ಇರುತ್ತೆ, ದಗ ಅಂತ ಉರಿತಾ ಇರುತ್ತೆ. ಅಂಥವರೆಲ್ಲ ಫುಲ್ ಲೋನಲ್ಲೇ ಇಟ್ಕೊಡ್ರಿ. ಈಗ ನಮ್ಮ ಬೆಲ್ಲದ ಪಾಕ ಎಲ್ಲ ಹತ್ತಿರ ಬರ್ತಾ ಇದೆ ನೋಡ್ರಿ. ಕಂಪ್ಲೀಟ್ ಆಗಿ ನಮ್ಮ ಬೆಲ್ಲದ ಪಾಕ ಎಲ್ಲ ಹತ್ತಿರ ಬರಬೇಕು, ದಗ್ಗರ ಬರಬೇಕು ಬಂದ್ರೆ. ಇಲ್ಲಿ ನೋಡ್ರಿ ನಮ್ಮ ಬೆಲ್ಲದ ಪಾಕ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಇವಾಗೆಲ್ಲ ಕಂಪ್ಲೀಟ್ ಆಗಿ ನಮ್ಮ ಬೆಲ್ಲದ ಪಾಕ ಎಲ್ಲ ಕಡಿಮೆ ಆಯಿತು. ಅದರಲ್ಲಿ ಒಂದೇ ಚಮಚದಷ್ಟು ತುಪ್ಪ ಹಾಕೊಂಡೆ. ಆಪ್ಷನಲ್, ತುಪ್ಪ ಹಾಕಬೇಕು ಅಂತ ಏನಿಲ್ಲ. ನಾವು ತುಪ್ಪ ಹಾಕೋದ್ರಿಂದ ನಮಗೇನಾಗುತ್ತೆ, ಸಾಫ್ಟ್ ಆಗುತ್ತೆ, ಮುರಿದ್ರೂ ಕೂಡ ಮೆತ್ತಗಿರುತ್ತೆ. ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಇನ್ನೊಂದ್ಸಲ ಹೇಳ್ತೀನಿ, ತುಪ್ಪ ಹಾಕ್ಬೇಕಂತ ಇಲ್ಲ, ತುಪ್ಪ ಆಪ್ಷನಲ್ಲು. ಬೇಕಂದ್ರೆ ಹಾಕೋಬಹುದು ನಿಮ್ಮ ಮನೆಯಲ್ಲಿದ್ರೆ, ಇಲ್ಲಂದ್ರೆ ಸ್ಕಿಪ್ ಮಾಡಬಹುದು. ಬರೀ 2 ಬೆಲ್ಲ ಮತ್ತೆ ಎಳ್ಳಿನಿಂದನೇ ಪರ್ಫೆಕ್ಟ್ ಆಗಿರುವಂತ ಲಡ್ಡು ಕೂಡ ನಾವು ರೆಡಿ ಮಾಡ್ಕೋಬಹುದು. ಈಗ ನೋಡ್ರಿ ಬೆಲ್ಲ ಎಲ್ಲ ಕಂಪ್ಲೀಟ್ ಆಗಿ ನಮ್ ನೀಟಾಗೆಲ್ಲ ಮಿಕ್ಸ್ ಆಯ್ತು. ಇಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಕಂಪ್ಲೀಟ್ ಆಗಿ ಮಿಕ್ಸ್ ಆಯ್ತಲ್ವಾ, ಇದನ್ನ ಇವಾಗ ಒಂದ್ಸರಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ನಾವು ಪರ್ಫೆಕ್ಟ್ ಆಗಿದೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಕಂಪ್ಲೀಟ್ ಆಗಿ ನಾನು ಪದೇ ಹೇಳ್ತೀನಿ, ಫುಲ್ ವಿಡಿಯೋನ ನೋಡಿ ಅಂತ. ಅರ್ಧ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ನಾನು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಅದಕ್ಕೆ ಸಲಾಕೆ ಹತ್ತಿರೋದನ್ನ ಸ್ಪೂನಿಂದ ತೆಗಿತಾ ಇದ್ದೀನಿ. ಇವಾಗ ಯಾವ ರೀತಿಯಾಗಿ ನಾವು ಪರ್ಫೆಕ್ಟ್ ಆಗಿದೆ ಇಲ್ಲ ಅನ್ನೋದನ್ನ ಚೆಕ್ ಮಾಡೋದು ನೋಡಿ. ಈ ತರ ನಾ ಸ್ಪೂನಿಗೆ ಹತ್ತಿರುತ್ತಲ್ಲ, ಅದನ್ನ ತಗೊಂಡು ಹಿಂಗೆ ಗುಂಡಕ್ಕೆ ಮಾಡ್ರಿ. ಅವಾಗ ನೋಡ್ರಿ ಉಂಡೆ ಆಗ್ಬಿಡ್ತೀವಿ. ಇವಾಗ ನಮ್ಗೆ ಇದು ಇವಾಗ ಪರ್ಫೆಕ್ಟ್ ಆಗಿದೆ ಅಂತ. ಇವಾಗ ನಿಮ್ಗೆ ಏನಾದರೂ ಉಂಡೆ ಆಗಿಲ್ಲ, ಮೆತ್ತಗಿದೆ ಭಾಳ ಅಂತಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತ ನೀವು ಬಿಸಿ ಮಾಡ್ಕೊಳ್ರಿ. ಏನು ತೊಂದರೆ ಏನಾಗಲ್ಲ. ಅಸಲಿದ ಹಾಳಾಗೋ ಚಾನ್ಸೇ ಇಲ್ಲ, ನಿಮಗೆ ಫೇಲ್ ಆಗೋ ಚಾನ್ಸೇ ಇಲ್ಲ. ಪರ್ಫೆಕ್ಟ್ ಆಗಿ ಮಾಡ್ತೀರಿ. ಯಾವ ಆಣ ಬೇಡ. ನಾ ಹೇಳಿದ ಮೆಜರ್ಮೆಂಟ್ನಲ್ಲಿ ಕರೆಕ್ಟ್ ಹಾಕೊಳ್ರಿ, ಅಂದ್ರೆ ನೀವು ಪರ್ಫೆಕ್ಟ್ ಆಗಿ ಮಾಡ್ತೀರಿ. ಈಗ ನೋಡ್ರಿ ಉಂಡೆ ಕರೆಕ್ಟ್ ಆಯ್ತು ಹೌದಿಲ್ರಿ. ಇವಾಗ ಸ್ವಲ್ಪ ತಣ್ಣಗಾಗಲ್ರಿ, ಅದು ಸ್ವಲ್ಪ ಬಿಸಿ ಇರೋದ್ರಲ್ಲೇ ನಾವು ಕಟ್ಬೇಕು ಇದನ್ನ. ಅಂದ್ರೆ ಬೇಗನೆ ಆಗುತ್ತೆ. ಆರಿದ್ಮೇಲೆ ಕಟ್ಬೋದು, ಅಂದ್ರೆ ಬೇಗನೆ ಆಗಲ್ಲ. ನಾವು ಫಾಸ್ಟ್ ಆಗಿ ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಬಿಸಿ ಇರೋದ್ರಲ್ಲೇ ಕೈಗೂ ಸ್ವಲ್ಪ ತುಪ್ಪ ಹಚ್ಕೊಂಡು ಕಟ್ಕೊಂಡ್ಬಿಡ್ರಿ. ನಿಮಗೆ ಭಾಳ ಸುಡ್ತಿತ್ತು ಅಂದ್ರೆ ಒಂದು ಸ್ವಲ್ಪ ಹೊತ್ತ ವೇಟ್ ಮಾಡ್ರಿ. ಇದು ನನ್ಗೆ ಭಾಳ ಸುಡ್ತಾ ಇದ್ದೀರಿ, ನಾನು ಕೂಡ ಇವಾಗ ವೇಟ್ ಮಾಡ್ತೀನಿ. ಸ್ವಲ್ಪ ವೇಟ್ ಮಾಡೇ ಕಟ್ತೀನಿ. ಕೈ ಭಾಳ ಸುಡ್ತಾ ಇದ್ದೀರಿ, ಕಟ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನೋಡ್ರಿ ಕೈ ಇಷ್ಟು ಹಿಡಿಯೋಕೆ ಬರೋಂಗಿದ್ರೆ ಆಯ್ತು. ಇವಾಗ ಕೈ ಹಿಡಿಯಕ್ಕೆ ಬರ್ತಾ ಇದೆ, ಬಿಸಿನೇ ಇದೆ, ಕೈ ಹಿಡಿಯಕ್ಕೆ ಬರ್ತಾ ಇದೆ. ಇದನ್ನ ಬಿಸಿದೇ ತಿಂತಾ ಇದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬಂಧುಗಳೇ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಒಂದ್ ಸಾರಿ ಟ್ರೈ ಮಾಡಿ ನೀವು. ಆರಾಮಾಗಿ ನಾವು ಕಟ್ಬೋದ್ರಿ. ಹಿಂಗ ಉಂಡೆ ಕಟ್ಟೋದು ಕೂಡ ಏನ್ ಕಷ್ಟ ಇಲ್ಲ. ಕೈಯಲ್ಲಿ ಹಾಕೊಂಡು ಹಿಂಗ ಹುಡುಗರು ಆಟ ಆಡ್ದಂಗೆ ಹಿಂಗ ಆಟ ಆಡಿದ್ರೆ ಆಯ್ತು. ಈಗ ನೋಡ್ರಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡ್ರಿ. ಒಂದೇ ಒಂದು ಸ್ಪೂನ್ ತುಪ್ಪ ಹಾಕೋದ್ರಿಂದ ಈ ರೀತಿಯಾಗಿ ನಮಗೆ ಮೆತ್ತಗಾಗಿ ಮುರಿಯುತ್ತೆ, ಹಾರ್ಡ್ ಆಗಲ್ಲ, ನಮಗೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಹೆಚ್ಚಾಗುತ್ತೆ ಅನ್ಕೊಂಡು ನಾವು ತುಪ್ಪ ಹಾಕಿದೀವಿ. ನಾನು ಮತ್ತೆ ಹೇಳ್ತೀನಿ, ತುಪ್ಪ ನಿಮ್ಮ ಮನೇಲಿ ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ. ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ರಿ, ಏನ್ ತೊಂದರೆ ಇಲ್ಲ. ಈಗ ಎರಡೂ ಕೂಡಿ ಮತ್ತೆ ನಾನು ಕಟ್ತಾ ಇದ್ದೀನಿ ನೋಡ್ರಿ. ಆರಾಮಾಗಿ ನಾವು ಕಟ್ಕೋಬಹುದು ನೋಡ್ರಿ.
ನಾವು 2 ಓಪನ್ ಮಾಡಿ ಕಟ್ಟಿದ್ವಿ ಅನ್ನೋ ಗುರ್ತಿಸೋದ ಸಿಗಲ್ಲ ಇದರಲ್ಲಿ, ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಪ್ಯಾಚ್ ಆಯಿತು. ಅರ್ಥ ಆಯ್ತದಲ್ರಿ ಯಾವ ರೀತಿ ಮಾಡ್ಬೇಕಂತ? ಈಗ ನೋಡ್ರಿ ಪ್ಲೇಟ್ನಾಗಿಟ್ಟು ತೋರಿಸ್ತಾ ಇದ್ದೀನಿ ನಾನು. ವಾವ್, ಸಖತ್ತಾಗಿದೆ ಇದು. ನೋಡ್ರಿ ಪಾಕ ತಗೊಂಡು ಮಾಡಿಲ್ಲ ನಾವಂದ್ರೆ ಯಾರೂ ನಂಬಂಗಿಲ್ಲ. ಇಲ್ಲ ಪರ್ಫೆಕ್ಟ್ ಆಗಿದ್ದು ಪಾಕದಿಂದ ಮಾಡಿರೋ ಉಂಡಿನೇ ಅಂತಾರೆ, ಅಷ್ಟು ಪರ್ಫೆಕ್ಟ್ ಆಗಿದೆ ನೋಡ್ರಿ. ನೀವು ಪಾಕ ತಗೊಳ್ಳೋ ಗೋಜಿಲ್ಲ, ನೀರು ಜಾಸ್ತಿ ಆಯಿತು ಕಮ್ಮಿ ಆಯಿತು ಅನ್ನೋದಿಲ್ಲ. ನಾ ಕರೆಕ್ಟ್ ಆಗಿರುವಂಥ ಅಳತೆ ಮೆಜರ್ಮೆಂಟ್ ಹೇಳಿದ್ದೀನಿ, ಆ ಅಳತೆ ಮೆಜರ್ಮೆಂಟ್ನಲ್ಲಿ ಮಾಡಿರಿ ಪರ್ಫೆಕ್ಟ್ ಆಗುತ್ತೆ. ಇವಾಗ ನೋಡ್ರಿ ಸ್ವಲ್ಪ ಆರ್ದಂಗೆ ಗಟ್ಟಿಗಾಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕಟ್ಟಿಬಿಡ್ರಿ, ಬೇಗನೆ ಕಟ್ತೀನಿ. ಈಗೆಲ್ಲನೂ ನಾನು ರೆಡಿ ಮಾಡ್ಕೊಂಡು ಬರಕತ್ತಿ ನೋಡ್ರಿ. ಸ್ವಲ್ಪ ಹಿಂಗೆ ಕೈಯಿಂದ ಗುಂಡು ಹಿಂಗೆ ಮಾಡ್ಕೊತ ಹೋದ್ರೆ ಆಯ್ತು ರೀ. ನಾವು ಕೈತು ತನ್ನ ಹಾಕ್ತಿರ್ತೀವಲ್ಲ ಆ ರೀತಿಯಾಗಿಯೇ ಮಾಡಿದ್ರೆ ಆಯಿತು. ನಮ್ಮ ಆಟ ಆಡ್ಕೊಂತಾನೆ ನಮ್ಮ ಲಡ್ಡು ರೆಡಿ ಆಗಿಬಿಡ್ತೈತೆ ರೀ. ತುಂಬ ಈಸಿಯಾದ ಮೆಥಡ್ನಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೇನಾದರೂ ಸ್ವಲ್ಪ ಪ್ರಯೋಜನ ಆಗ್ತಾಯಿದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಒಂದು ಲೈಕ್ ಕೊಡ್ರಿ, ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ನಾನು ಎಲ್ಲ ರೆಸಿಪಿ ನೋಡಬೇಕು ಅಂತಂದರೆ ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿದರೆ ಮಾತ್ರ ನೀವು ಎಲ್ಲ ರೆಸಿಪಿಯನ್ನು ನೋಡ್ಬೋದು. ನೋಡ್ರಿ ನಾ ಎಲ್ಲ ಇವಾಗ ಕಟ್ಕೊಂಡು ಬರ್ತಾ ಇದ್ದೀನಿ. ಫಾಸ್ಟ್ ಆಗುತ್ತೆ ರೀ. ನೀವು ಎಷ್ಟು ಒಂದು ಪುಟ್ಟಿಯಷ್ಟು ನೀವು ಮಾಡಿದರೂ ಕೂಡ ಆರಾಮಾಗಿ 5 ನಿಮಿಷದಲ್ಲೇ ನೀವು ಲಡ್ಡುವನ್ನು ರೆಡಿ ಮಾಡ್ತೀರಿ. ಈಗ ನೋಡ್ರಿ ನಾನು ಎಷ್ಟು ಈಜಿಯಾಗಿ ಕಟ್ತಾ ಇದ್ದೀನಿ ಅಂಥೇಳಿ, ಏನೂ ಕಷ್ಟ ಆಗಲ್ಲ ನಮಗೆ. ನೋಡ್ರಿ ಕಟ್ತಾನೆ ನಂದು ಅಲ್ಲಿ ಖಾಲಿ ಆಗ್ತಾ ಇದೆ. ನಾನು ಈ ಕಡೆ ಕಟ್ಟಿ ಇಡ್ತಾ ಇದ್ದೀನಿ, ಆ ಕಡೆ ತೊಗೊಂಡು ತಿಂತಾ ಇದ್ದಾರೆ. ಈ ಕಡೆ ಕಟ್ಟಿ ಇಡ್ತಾ ಇದ್ದೀನಿ, ಆ ಕಡೆ ತೊಗೊಂಡು ತಿಂತಾ ಇದ್ದಾರೆ. ನಾ ಕಟ್ದಂಗೆ ಖಾಲಿ ಆಗ್ತಾ ಇದೆ. ಬಿಸಿದು ಅಷ್ಟು ಇಷ್ಟ ಇರುತ್ತೆ ಬಂದರೆ. ನಮ್ಮ ಮನೆಯಲ್ಲಿ ಇದಂದರೆ ತುಂಬ ಪಂಚಪ್ರಾಣ. ಈಗ ನಮ್ಮ ಮನೇಲಿ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಚಿಕ್ಕದಾಗಿರುವಂಥ ಲಡ್ಡು ಅಂದರೆ ಇಷ್ಟ. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದು ಸ್ವಲ್ಪ ದೊಡ್ಡ ಲಡ್ಡುವನ್ನು ಮಾಡಿದ್ದೀನಿ ನಾನು. ಚಿಕ್ಕ ಮಕ್ಕಳಿಗೆ 2 3 ಬೇಕಂತಾರಲ್ಲ ಬಂಧುಗಳೇ. ಹಾಗಾಗಿ ಚಿಕ್ಕ ಮಕ್ಕಳಿಗೆ 2 ಕೈಯಾಗ 2 ಕೊಟ್ಬಿಟ್ರೆ ನೋಡ್ರಿ ಆಟ ಆಡ್ಕೊಂತ 4 ಲಡ್ಡು ಅನ್ಕೊಂಡು ಕುಡ್ಕೊಂತನ ತಿಂದು ಎಂಜಾಯ್ ಮಾಡ್ಕೊತ ತಿಂತಾರೆ. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕ ಲಡ್ಡು ಕೂಡ ನಾನು ಮಾಡಿದ್ದೀನಿ. ಬಂಧುಗಳೇ, ಚಳಿಗಾಲಕ್ಕೆ ನಮಗೆ ಇದಕ್ಕಿಂತ ಆರೋಗ್ಯಕರವಾಗಿರುವಂಥ ಪುಷ್ಟಿದಾಯಕವಾಗಿರುವಂಥ ಲಡ್ಡು ಬೇರೊಂದಿಲ್ಲ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಚಳಿಗಾಲ ಹೋಗುವವರೆಗೆ ಈ ಲಡ್ಡುವನ್ನು ಮಾಡಿಕೊಂಡು ಎಂಜಾಯ್ ಮಾಡಿಕೊಡ್ರಿ. ಬರೀ 2 ಸಾಮಗ್ರಿ ಇದ್ದರೆ ಸಾಕು. ನಮ್ಮ ಪರ್ಫೆಕ್ಟ್ ಆಗಿರುವಂಥ ಇಮ್ಯುನಿಟಿ ಪವರ್ಫುಲ್ ಇರುವಂಥ ಲಡ್ಡು ರೆಡಿ ಆಗುತ್ತೆ. ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡೋದಂತ? ಒಂದ್ಸಾರಿ ಟ್ರೈ ಮಾಡಿರಿ. ಆದಷ್ಟು ಸಾಧ್ಯ ಆದರೆ ನಾನು ಎಲ್ಲ ರೆಸಿಪಿಯನ್ನು ನೋಡುವ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.